ಏತಮ್ಮ ಸಿದ್ದಯ್ಯ ನಗರಕ್ಕೆ ನಿನ್ನೆ ನಾನು ಭೇಟಿ ಮಾಡಿದ್ದೆ. ಅಲ್ಲಿ ಶಿಶು ವಿಹಾರ, ಶಿಶುಪಾಲನ ವಿಹಾರ ಇದೆಯಲ್ಲ, ಅದು ನಮ್ಮ ಇಲಾಖೆಗೆ ನೀವು ಅಂದ್ರೆ ನಿಮಿಷ ತಾಯಿ, ನಿಮಿಷ ಇರುವ ಅಲ್ಲಿ ಏನಾಗಿದೆ, ಅಲ್ಲಿ ಅದು ಯಾರು ನಡೆಸ್ತಾ ಇಲ್ಲ. ಅಲ್ಲಿಂದ ಹಾಗಾಗಿ ಅಲ್ಲಿರೋದೆಲ್ಲ ಗಾಂಜಾ ಹೊಡೆಯೋದು, ಸಿಗರೇಟ್ ಹೊಡೆಯೋದು ಮಾಡಬಾರ್ದೆಲ್ಲ ಅದು ಆ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ನಿನ್ನೆ ನನ್ನ ತಂದೆ ಅಲ್ಲಿರೋ ಹೆಣ್ಮಕ್ಳು ಕರ್ಕೊಂಡು ಹೋಗಿದ್ರು. ಇಮಿಡಿಯೇಟ್ಲಿ ಅದು ಬಂದ್ ಮಾಡಬೇಕು. ಮತ್ತೆ ಅಲ್ಲಿ ಏನಾದ್ರು ಅಲ್ಲಿರೋ ಹೆಣ್ಣು ಮಕ್ಕಳಿಗೆ ಏನಾದ್ರು ಸೌಲಭ್ಯ ಮಾಡಿದ್ರೆ ಅವರೆಲ್ಲ ಕೇಳಿ ಸ್ಕಿಲ್ ಡೆವಲಪ್ಮೆಂಟ್, ಮೇಡಮ್ ನಾವೆಲ್ಲ ಮನೇಲಿ ಇರ್ತೀವಿ, ನಮ್ಗೆ ಟೈಲರಿಂಗ್ ಕಲ್ಸ್ಕೊಡಿ, ಬ್ಯೂಟಿಷಿಯನ್ ಕೋರ್ಸ್ ಕಲ್ಸ್ಕೊಡಿ, ನಮ್ಗೆ ಏನಾದ್ರು ಕೈಯಲ್ಲಿ ಮಾಡುವಂತ ನಮ್ಗೆ ಕಲ್ಸ್ಕೊಡಿ, ನಾವು ಜೀವನ ಕಟ್ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲಿರೋವೆಲ್ಲ ತಳ ಸಮುದಾಯಗಳು ಮತ್ತೆ ಎಲ್ಲ ಬಡವರು. ನೀವು ಇಮಿಡಿಯೇಟ್ಲಿ ಅದನ್ನೆಲ್ಲ ಏನಿದೆ ಅದನ್ನ ಮಾಡ್ಬಿಟ್ಟು ನಮ್ಗೆ ರಿಪೋರ್ಟ್ ಮಾಡಬೇಕು. ಫಸ್ಟ್ ಇವಾಗ ಹೋಗ್ಬಿಟ್ಟು ಆ ಶಿಶು ವಿಹಾರ ಏನಿದೆ ಅದನ್ನ ಕ್ಲೋಸ್ ಮಾಡಬೇಕು, ಡೋರ್ ಕ್ಲೋಸ್ ಮಾಡಬೇಕು. ಮತ್ತೆ ಅಲ್ಲಿ ಆ ಥರ ಏನು ನಡೀಬಾರ್ದು. ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್, ಮತ್ತೆ ಅಲ್ಲೊಂದು ಮಹಿಳಾ ಸಭೆ ಮಾಡಬೇಕು. ಯಾಕಂದ್ರೆ ಅಲ್ಲಿರೋರಿಗೆ ಏನಂದ್ರೆ ಏನೂ ಗೊತ್ತಿಲ್ಲ, ಗೊತ್ತಾಯ್ತಾ? SC/ST ಇಲಾಖೆದವ್ರನ್ನ ಕರ್ಕೊಂಡೋಗಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದವ್ರನ್ನ ಕರ್ಕೊಂಡೋಗಿ, ಕನ್ಸರ್ನ್ ಯಾರ್ಯಾರು ಬರ್ತಾರೆ ಎಲ್ಲ ಇಲಾಖೆಯಲ್ಲಿ ಕರ್ಕೊಂಡೋಗಿ, ಇನ್ಕ್ಲೂಡಿಂಗ್ ಎಜುಕೇಶನ್. ಆ ತಾಯಂದಿರಿಗೆ ಆ ಮಕ್ಕಳಿಗೆ ಏನೆಲ್ಲ ಸೌಲಭ್ಯ ಬರುತ್ತೆ ಅದನ್ನೆಲ್ಲ ನೀವು ಮಾಡಿಸ್ಕೊಡ್ಬೇಕು ಅಲ್ಲೇ ಕೂತ್ಕೊಂಡು.